ಆ್ಯಕ್ಚುಲಿ ನಾನು ಅಲ್ಲಿಂದ ಬಂದೆ, ಇಷ್ಟೋ ತನಕ ಕ್ಯಾಮ್ರಾ ಆನೇ ಮಾಡಿಲ್ಲ, ಸುಮ್ಮನೆ ಹಂಗೆ ಬಂದಿದ್ದೀನಂತೆ. ಏನು ಸೈಕ್ ನನ್ನ ಮಗ ಅಲ್ವಾ ನಾನು. ಛೀ, ಇಷ್ಟೋ ತನಕ ನಾನು ಮಾತಾಡಿದ್ದೆಲ್ಲ ವೇಸ್ಟ್ ಆಗ್ಬಿಟ್ಟೈತೆ. ಆದ್ರೂ ಏನೋ ಮಾಡಂಗಿಲ್ಲ, ಒಂದು ರೌಂಡ್ ಹೋಗ್ಬಿಟ್ಟು ಬರೋದಷ್ಟೇ. ಏನೋ ಗೊತ್ತಿಲ್ಲ, ಎಲ್ಲ ಡ್ರೀಮು ಒಂದು ಕ್ಯಾಮ್ರಾ ತಗೋಬೇಕು, ಓಡಾಡ್ಬೇಕಂತ. ಸೊ ನಂದು ಒಂದು ಅದೇ ಡ್ರೀಮು. ತಗೊಂಡಿದ್ದೀನಿ. ನನ್ನ ಡ್ರೆಸ್ಸಿಗೂ ನನ್ನ ಗಾಡಿಗೂ ಇವತ್ತು ಮ್ಯಾಚ್ ಆಗ್ತಾ ಇದೆ ಲೈಟಾಗಿ, ಸೈಕಾಗಿ ಫೀಲು ಲೈಟಾಗಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಹುಡುಗರು ತಿರುಗಿ ನೋಡ್ತಾರೆ. ಯಾಕೆ ಅಂದರೆ ಈ ಕ್ಯಾಮ್ರಾ ಆಗಿರೋ ಗತ್ತುಗುರು, ಕ್ಯಾಮ್ರಾ ಆಗಿರೋಕೆ ಅನ್ನೋದಕ್ಕಿಂತ ಈ ಮೋಟೋ ಲಾಗಿಂಗ್ ಇರೋ ಡಿಫ್ರೆಂಟ್ ಫೀಲ್ ಅಷ್ಟೇ. ಕ್ವಾಲಿಟಿ ಬಗ್ಗೆ ಮಾತಾಡೋಣ ಇವಾಗ. ಹೇಗೆ ಬರ್ತಾ ಇದೆ ಅಂತ ಎಲ್ಲ ನೀವೇ ಹೇಳ್ಬೇಕಪ್ಪ. ಚೆನ್ನಾಗಿ ಬರ್ತಾ ಇದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿ ಬರ್ತಿಲ್ಲ ಅಂತ ಅಂದರೆ ಬರ್ತಿಲ್ಲ ಅಂತಲೇ ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ. ಇದ್ರಲ್ಲಿ ಏನೇನೋ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇನ್ನೂ ಏನೇನು ಸೆಟ್ ಮಾಡೋದಂತ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನೋ ಗೊತ್ತಿಲ್ಲ, ನಾನು ಡಿಸೈಡ್ ಮಾಡಿದೆ ತಗೋಬೇಕು, ಪಕ್ಕಾ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ. ಕೊನೆಗೂ EMI ಅಲ್ಲಂತೂ ಕ್ಯಾಮ್ರಾ ತಗೊಂಡೆ. ಇಷ್ಟು ನನ್ನ ಕನ್ಸಿಸ್ಟೆನ್ಸಿ, ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ನನ್ನ ಮೊದಲನೇ ವಿಡಿಯೋ ಒಂದು ತುಮಕೂರಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಕ್ಯಾಮ್ರಾ ವಿಡಿಯೋ. ಆ್ಯಕ್ಚುಲಿ ನನ್ನ ಮೋಟೋ ವ್ಲಾಗ್ನ ಬಂದು ಸ್ಟಾರ್ಟ್ ಮಾಡಿದ್ದು ತುಮಕೂರಲ್ಲೇ. ತುಮಕೂರಲ್ಲಿ ಇವಾಗ ಎಷ್ಟೊಂದು ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ರೆಡ್ ಬ್ಯೂಟಿ ಯಾವ ಥರ ಕಾಣ ನಮ್ಮ ರೆಡ್ ಬ್ಯೂಟಿ ಯಾವ ಥರ ಕಾಣಿಸ್ತಾವಳೆ ಅಂತ ಹೇಳ್ರಿ. ಇದಕ್ಕೂ ಏನು ಹೆಸರಿಟ್ಟಿಲ್ಲ. ಆಮೇಲೆ ಇಲ್ಲೆಲ್ಲ ನಂದು ಚಾನಲ್ ನೇಮ್ ಹಾಕ್ಸ್ಬೇಕಂತ ಎಲ್ಲ ಡ್ರೀಮ್ ಐತೆ. ಆ್ಯಕ್ಚುಲಿ ಇನ್ನು ಏನು ಮಾಡಿಸ್ತೀನೋ ಏನು ಗೊತ್ತಿಲ್ಲ.